ಮಣ್ಣೆತ್ತಿದ ಆಷಾಢದ ಅಮಾವಾಸ್ಯೆ ಅಂತ ನಾವು ಇದನ್ನು ಕರಿತಾ ಇದ್ದೀವಿ. ಮಣ್ಣು, ಹೆಣ್ಣು, ಹೊನ್ನು ಒಲಿಯೋದಕ್ಕೆ ನಮಗೆ ಜನ್ಮ ಕೊಟ್ಟಂಥ ತಾಯಿ. ಆ ತಾಯಿಯನ್ನು ಯಾವ ರೀತಿ ನಾವು ಪೂಜಿಸಬೇಕೋ ಆ ರೀತಿಯಲ್ಲಿ ನಾವು ಪೂಜಿಸಿ ಈ ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಆ ಬಸವಣ್ಣ ದೇವರಿಗೆ ಪೂಜೆಯನ್ನು ಕಟ್ಟಿದೆ. ಆದರೆ ಇದನ್ನು ಭಾಳ ವಿಶೇಷವಾದಂತಕ್ಕಂಥ ದಿನ ಅಂತ ಕರೀತಾರೆ. ಎಲ್ಲದಕ್ಕಿಂತ ಮೊದಲು ನಾವೇನಾದರೂ ದೇವ್ರನ್ನ ನೋಡಬೇಕು ಅಂದರೆ ನಮಗೆ ಜನ್ಮ ಕೊಟ್ಟವ್ರ ತಂದೆ ತಾಯಿಯಿಂದ. ದಯವಿಟ್ಟು ತಂದೆ ತಾಯಿಗೆ ಶಿಕ್ಷೆಯನ್ನು ಕೊಡೋದನ್ನು ಬಿಟ್ಟು, ಈಗ ಹುಟ್ಟುವಾಗ ನಾವು ಸಣ್ಣ ಮಕ್ಕಳಾಗಿರ್ತೀವಿ, ಸಾಯಬೇಕಾದ್ರೆ ನಾವು ಅಜ್ಜನಾಗಿರ್ತೀವಿ. ಇದು ಸತ್ಯ ಅಲ್ವಾ? ಆಗ ಅವರೇ ತಾನೇ ನಮಗೆ ಮಕ್ಕಳು. ಆ ಮಕ್ಕಳ ರೀತಿಯಲ್ಲಿ ತಂದೆ ತಾಯಿನ ನೋಡಿ ಸಾಕಿಬಿಟ್ರೆ ಅದಕ್ಕಿಂತ ಮತ್ತೊಂದಿಲ್ಲ. ಆ ಭಗವಂತ ಇವತ್ತು ಶ್ರೀ ಕ್ಷೇತ್ರ ಭಕ್ತಮುನೀಶ್ವರನ ಸನ್ನಿಧಿಗೆ ನೀವು ಕೂಡ ಆಗಮಿಸಿ, ಈಗ ನಾನು ಅಲ್ಲೇ ಹೇಳಿದೆ ಬಸವಣ್ಣನ ಗುಡಿ ಹತ್ರ ಅದೆಷ್ಟು ಸಾವಿರಾರು ಜನಕ್ಕೆ ಸಂತಾನ ಭಾಗ್ಯ ಕೊಟ್ಟನೋ, ಎಷ್ಟು ಕುಡಿಯೋದನ್ನು ಬಿಡಿಸಿದ್ನೋ, ಎಷ್ಟು ಕಳ್ಳರುಗಳಿಗೆ ಮಟ್ಟ ಹಾಕಿದ್ನೋ ಗೊತ್ತಿಲ್ಲ ಅಂಥೇಳಿ ನಾನು ಆ ಬಸವಣ್ಣನ ಹತ್ರನೇ ಕೂಡ ಹೇಳಿದೆ. ಎಲ್ಲವನ್ನೂ ನೀವೇ ನೋಡಿದ್ರಿ ಈಗ. ಏಕೆಂದರೆ ಇವತ್ತು ಬಸವಣ್ಣ ಎಲ್ಲೆಲ್ಲಿ ಪೂಜೆ ಕೊಡಿಸ್ತಾನೆ, ಏನೇನು ಮಾಡ್ತಾನೆ ಅಂತ ಪ್ರತಿಯೊಂದು ನೀವು ನೋಡಿದ್ರಿ. ಅವನ ಅವಕಾಶಕ್ಕೆ ನೀವು ಭಾಗಿಯಾದರೆ ಖಂಡಿತ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಮಕ್ಕಳಿಗೆ ತಂದೆ ತಾಯಿಯಾಗಿ ಒಳ್ಳೆ ತಂದೆ ತಾಯಿಗಳಾಗಲಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬಾಡಲಿ ಇಲ್ಲದೆ ನನ್ನ ಬಯಕೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ಸುಮಾರು 400 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವಕ್ಕೆ ಅನ್ನದಾಸೋಹ, ವಸ್ತ್ರದಾನ, ಬುಕ್ಕು ಎಲ್ಲವನ್ನು. ಈ ಮನುಷ್ಯ ಹುಟ್ಟಿರೋದು ಒಂದು ಮಿತಿಗೆ ಅನ್ನಕ್ಕೆ. ಅನ್ನ ಅನ್ನೋದು ನಮ್ಮ ಬಾಳಿನ ಬೆಳಗಿನ ಸಂಕೇತ. ಅನ್ನ ಇಲ್ಲ ಅಂದರೆ ಅಲ್ಲ, ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಬಿಡಿ. ಇವತ್ತು ನಾನು ತರ್ತೀನಿ, ನಾನು ಕೊಡ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆಂದರೆ ಸರ್ಕಾರನೇ ನಮ್ಮನ್ನು ಸೋಂಬೇರಿ ಮಾಡಿ ಮಡಗಿದೆ. ಬಿಟ್ಟಿ ಅಕ್ಕಿ ಅದು ಇದು ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಇವತ್ತು ದುಡಿಯೋದನ್ನೇ ಬಿಟ್ಬಿಟ್ರು ನಮ್ಮ ಜನಗಳು. ಮೊದಲು ಭೂಮಿಯನ್ನು ಮುಟ್ಟಿ ಆ ಭೂಮಿಗೆ ನಮಸ್ಕಾರವನ್ನು ಮಾಡಿ, ಆ ಗೋವಿಗೆ ದೀರ್ಘಾಂಡ ನಮಸ್ಕಾರವನ್ನು ಮಾಡಿ ಭೂಮಿಯನ್ನು ಬೆಳೆದು ಬಾಳುವನೇ ಯೋಗಿಯಿಂದ. ಇದು ಸತ್ಯ ಅಲ್ವಾ? ಆ ಯೋಗಿಯ ಸ್ಥಾನಕ್ಕೆ ಇಡೀ ನಾಡಿನ ಜನತೆಯೇ ಈ ರಾಷ್ಟ್ರದ ಎಲ್ಲ ಪ್ರಜೆಗೂ ಸುಖ ಶಾಂತಿ ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು